ನಾನು ಪಾಸ್ ಆಗಿಲ್ಲ. ಓಪನ್ ಆಗಿ ಹೇಳ್ಕೊಂತಿದ್ದೀನಿ, ನಾನು ಪಾಸ್ ಆಗಿಲ್ಲ. ತುಳಿದ್ರು ಬಿ ಟಿ ಅನ್ನೋರು ನನ್ನ ತುಳಿದ್ರು. ಹೇಳ್ತಿದ್ದೀನಲ್ಲ, ಬಿ ಟಿ ಅನ್ನೋರು ತುಳಿತಾ ಇದ್ದಾರೆ. ಮನ್ಸತ್ವ ಅನ್ನೋದಿದ್ದೆ ನಾನು ಪಾಸ್ ಮಾಡ್ಬೇಕು. ನೀವು ಪಾಸ್ ಮಾಡಿ ಬಿಡಿ, ನಾನು ಬೀದಿಗೆ ಬರಲ್ಲ. ನಮ್ಮಪ್ಪ ಕೋಟ್ಯಾಧಿಪತಿ ಆಯ್ತಾ, ಒಂದು ತೂಟ ಹಾಕ್ದಲ್ಲೇ ಇರಲ್ಲ. ನಾನು ಎಕ್ಕಡಾಕ್ ಕೂಡ ವಿ ಟಿ ಕಾಲೇಜ್ಗೆ ಬರಲ್ಲ. ವಿ ಟಿನವ್ರು ನೀವೇನು ಹೇಳ್ತೀರಾ ಅದು ಮಾಡ್ಬೇಕು, ಇದನ್ನ ಓದ್ಬೇಕು, ಅದನ್ನ ರೆಕಾರ್ಡ್ ಕೊಡ್ಬೇಕು. ಯಾಕೆ ಪಾಸ್ ಮಾಡ್ತಿಲ್ಲ ನೀವು? ಒಂದ್ಸಲ ಪಾಸ್ ಮಾಡ್ಬೇಕು. ಬಂದು ಹೇಳಿ ಅದ್ ಮಾಡಿಲ್ಲ ಇದ್ ಮಾಡಿಲ್ಲ ಅಂತ. ಎಕ್ಸಾಮ್ ಪೇಪರ್ ತೋರಿಸಿ ಕುಂಡಿಸ್ಕೊಂಡು ಕೇಳಿ, ಇದ್ಯಾಕೆ ಆನ್ಸರ್ ಬರ್ತಿಲ್ಲ, ಅದ್ಯಾಕೆ ಆನ್ಸರ್ ಬರ್ತಿಲ್ಲ, ಅವಾಗ ಹೇಳ್ತೀನಿ ನಾನು. ಲ್ಯಾಬ್ ಪಾಸ್ ಮಾಡಿಲ್ಲ ನೀವು? ಇಂಟರ್ನಲ್ಸ್ ಯಾವ್ದು ಕೊಟ್ಟಿಲ್ವಾ ನೀವು? ಎಕ್ಸ್ಟರ್ನಲ್ ಯಾಕೆ ಪಾಸ್ ಮಾಡಲ್ಲ? ಎಷ್ಟು ಕಷ್ಟ ಕೊಡ್ತಿದ್ದೀನಿ ಗೊತ್ತಾ ನಾನು? ರಾತ್ರಿ ಎಲ್ಲ ಎಣ್ಣೆ ಹೊಡೆಯೋದು ಬಿಟ್ಟಿದ್ದೇನೆ. ಯಾಕೆ ಪಾಸ್ ಮಾಡ್ತಿಲ್ಲ ನೀವು? ಅಲ್ಲಿದ್ದಾರಲ್ಲ ಲ್ಯಾಬ್ ಅಟೆಂಡರ್ಗಳು, ಅವ್ರು ನಮ್ಮ ಅಭಿಮಾನಿಗಳು. ಏನೇ ಮಾಡಲಿ ಏನೇ ಬಿಡ್ಲಿ ಬಂದು ಹೇಳ್ಕೊಡ್ತಾರೆ. ಅವ್ರ ನಿಜವಾದ ಅಭಿಮಾನಿಗಳು. ಶೋಕಿಗೋಸ್ಕರ ಕಾಲೇಜಿಗೆ ಬರಲ್ಲ ನಾವು. ಶೋಕಿಗೆ ಮಾಡೋರ್ಗೆಲ್ಲ ಐತೆ ಹುಚ್ಚ ಸ್ಟೂಡೆಂಟ್ಸ್ ಏನೇ ಕಟ್ಬಿಡ್ತೀನಿ. ನನ್ನ ಮಕ್ಕಳ ಒಬ್ಬೊಬ್ಬನ ಬೆಂಡೆತ್ಬಿಡ್ತೀನಿ. ಎಲ್ಲ ನಿಲ್ಲಿಸ್ಬಿಡ್ಬೇಕು. ಎಲ್ಲ ಶೋಕಿಗಳಿಗೆ ಗೋಸ್ಕರ 35 ಬದಲು 90-80 ಮಾರ್ಕ್ಸ್ ತೆಗಿಯೋರ್ನೆಲ್ಲ ಬ್ಯಾನ್ ಮಾಡ್ಬಿಡ್ಬೇಕು. ಏನ್ ತಿಳ್ಕೊಂಡ್ಬಿಟ್ಟಿದ್ದೀರಾ? ನಾರ್ತಿಗಳನ್ನಾದ್ರು ಪಾಸ್ ಮಾಡ್ಬಿಡ್ತೀರಾ, ನಮ್ನೇ ಪಾಸ್ ಮಾಡಲ್ಲ. ಕನ್ನಡ ಕನ್ನಡ ಅಂತ ಬಡ್ಕೊಂತೀರಾ. ಎಷ್ಟು ಜನ ಕನ್ನಡಿಗರು ನಾವು ಫೇಲ್ ಮಾಡಿಲ್ಲ. ನೀವು ಪಾಸ್ ಮಾಡಿ ಬಿಡಿ, ನಾನು ಬೀದಿಗೆ ಬರಲ್ಲ. ನಾನು ಏನು ಯಾರು ಅನ್ನೋದು ಗೊತ್ತಿಲ್ಲ ನಿಮ್ಗಿನ್ನ. ಏನ್ ತಿಳ್ಕೊಂಡ್ಬಿಟ್ಟಿದ್ದೀರಾ? ದುಃಖ ಆಗುತ್ತೆ ನಂಗೆ. ಇಷ್ಟೆಲ್ಲ ಆದ್ರೂ ಎಂಟೆಕ್ ಮಾಡ್ಬೇಕು ಅನ್ಕೊಂಡಿದ್ದೆ, ನೆತ್ತಿಗೆ ತರ್ಡ್ ಸೆಮ್ಗೆ ಹೋಗಕ್ಕಾಗ್ತಿಲ್ಲ.